ಕಸ ಕಸ ಕಸ. ಮಹಾನಗರ ಪಾಲಿಕೆ ಕಸದ ಆಟೋ ತುಂಬಾ ತಂದು ಮನೆ ಗೇಟ್ ಮುಂದೆಗೆ ಕಸ, ಮಹಡಿ ಮೇಲೇರಿ ಮನೆ ಹೊಸ್ತಿಲಿಗೆ ಕಸ. ಬೆಂಗಳೂರಲ್ಲಿ ಕಂಡವರ ಮನೆಗಳ ಮುಂದೆ, ಅಂಗಡಿಗಳ ಮುಂದೆ, ಖಾಲಿ ಸೈಟ್ಗಳಲ್ಲಿ ಕಸ ಸುರಿದು ಎಸ್ಕೇಪ್ ಆಗ್ತಿದ್ದವರಿಗೆ ಕಡಿವಾಣ ಹಾಕೋಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಕಸದ ಹಬ್ಬ ಆರಂಭಿಸಿದೆ. ಇನ್ಮೇಲೆ ಸಿಕ್ಕಲ್ಲಿ ಕಸ ಎಸೆದು ಹೋದ್ರೆ ಅಂಥವರ ಮನೆ ಬಾಗಿಲಿಗೆ ಕಸದ ರಾಶಿ ಸಮೇತ ದಂಡಾಸ್ತ್ರ ಕೂಡ ಬೀಳಲಿದೆ. ಬೆಂಗಳೂರಿನ ಗಂಗಾನಗರದಲ್ಲಿ ಬೆಳ್ಳಂಬೆಳಗ್ಗೆ 5:30ಕ್ಕೆ ಕಸ ಹಾಕಿ ಲೇಡಿ ಲಾಕ್ ಆದ್ರು. ಕಸ ಎಸೆದ ದೃಶ್ಯ ಸೆರೆ ಹಿಡಿದಿದ್ದ ಮಾರ್ಷಲ್ಗಳು ನಂತರ ಮಹಿಳೆಯನ್ನ ಹಿಂಬಾಲಿಸಿ ಅವ್ರ ಮನೆ ಮುಂದೆ ಕಸ ಸುರಿದು ದಂಡ ವಿಧಿಸಿ ಬುದ್ಧಿ ಕಲಿಸಿದ್ದಾರೆ. ಇನ್ನು ಇದೇ ಏರಿಯಾದಲ್ಲಿ ಗುರುವಾರ ರಸ್ತೆಯಲ್ಲಿ ಕಸ ಎಸೆದು ಹೋಗಿದ್ದ ಮನೆಯವರ ಮುಂದೆ ಕಸದ ಲೋಡ್ ಸುರಿದು ದಂಡ ವಸೂಲಿ ಮಾಡಿ ಪಾಠ ಕಲಿಸಲಾಗಿದೆ. ಮತ್ತೊಂದೆಡೆ ಖುದ್ದು ಅಖಾಡಕ್ಕಿಳಿದ ನಗರಸಭೆ ಕಮಿಷನರ್ ನೀಲೋಚನಾ ಪ್ರಭು ಹೊಸಕೋಟೆ ನಗರದ ವಿವಿಧೆಡೆ ಕಸ ಎಸೆಯುವವರಿಗೆ ಕ್ಲಾಸ್ ತಗೊಂಡು ಶಾಕ್ ಕೊಟ್ಟಿದ್ದಾರೆ. ಉಡಾಫೆ ಮಾತನಾಡಿದವರ ಬೈಕ್ ನಂಬರ್ ಸಮೇತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಗಾಡಿ ಮುಟ್ಬಾರ್ದು ಅಂತ ಅಧಿಕಾರಿಗೆ ಆವಾಜ್ ಆಗ್ತಿರುವ ಈತನನ್ನ ನೋಡಿ. ಚಿಕ್ಕಬಳ್ಳಾಪುರದ ಕಂದವಾರ ರಸ್ತೆಯಲ್ಲಿ ಕಸ ಸುರಿದ ಯುವಕನನ್ನ ನಗರಸಭೆ ಸಿಬ್ಬಂದಿ ತಡೆದಿದ್ದಾರೆ. ದಂಡ ಕಟ್ಟುವಂತೆ ಸೂಚಿಸಿದ್ದಾರೆ. ಈ ವೇಳೆ ದಂಡ ಕಟ್ಟಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಯುವಕ ಆವಾಜ್ ಹಾಕಿದ್ದಾನೆ. ಅಷ್ಟೇ, ನಗರಸಭೆ ಸಿಬ್ಬಂದಿ ಯುವಕನ ಬೈಕ್ ಸೀಜ್ ಮಾಡಿ ಪಾಠ ಕಲಿಸಿದ್ದಾರೆ. ಬೆಂಗಳೂರಿನ ಮಾನ ಹರಾಜು ಹಾಕ್ತಿರೋ ರಸ್ತೆ ಗುಂಡಿಗಳನ್ನ ಮುಚ್ಚಲು ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ನೀಡಿದ್ದ ಡೆಡ್ಲೈನ್ ಈಗ ಮುಗಿದಿದೆ. ಡೆಡ್ಲೈನ್ ಮುಗಿದ್ರೂ ಹಲವೆಡೆ ಗುಂಡಿ ಮುಚ್ಚೋ ಕೆಲಸ ಬಾಕಿ ಇದೆ. ಇದರ ನಡುವೆ ಡೆಡ್ಲೈನ್ ಮುಗಿದ ಬಗ್ಗೆ ಪ್ರತಿಕ್ರಿಯಿಸೋಕೆ ಸಿಎಂ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿ ಅಂತಷ್ಟೇ ಹೇಳಿ ತೆರಳಿದ್ದಾರೆ. ಡೆಡ್ಲೈನ್ ಬಗ್ಗೆ ಡಿಕೆ ಶಿವಕುಮಾರ್ ಅನ್ನ ಕೇಳಿ ಎಂದ ಸಿಎಂಗೆ ರಾಜ್ಯ ಬಿಜೆಪಿ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದೆ. ಅಕ್ಟೋಬರ್ 31ರೊಳಗೆ ಬೆಂಗಳೂರಿನ ಎಲ್ಲಾ ರಸ್ತೆ ಗುಂಡಿ ಮುಚ್ಚಿ ಎಂದು ಡೆಡ್ಲೈನ್ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಡೆಡ್ಲೈನ್ ಮುಗಿತಲ್ವಾ ಎಂದು ಕೇಳಿದ್ರೆ ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್ ಎನ್ನುತ್ತಿದ್ದಾರೆ. ಅಲ್ಲಿಗೆ ನವೆಂಬರ್ಗೂ ಮುನ್ನವೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಾರಾ? ಕಾಂಗ್ರೆಸ್ ದಯವಿಟ್ಟು ಉತ್ತರಿಸಲಿ. ಮತ್ತೊಂದೆಡೆ ರಸ್ತೆ ಗುಂಡಿ ಮುಚ್ಚಲು ಹಣ ಬಿಡುಗಡೆ ಮಾಡಿಲ್ವೋ ಅಥವಾ ಅಧಿಕಾರಿಗಳು ನಿಮ್ಮ ಮಾತಿಗೆ ಕಿಮ್ಮತ್ತು ನೀಡ್ತಾ ಇಲ್ವೋ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ನಲ್ಲೇ ಲೇವಡಿ ಮಾಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಇನ್ನೂ ಎಳಸು ಎಂದಿದ್ದ ಡಿಸಿಎಂ ಡಿಕೆಶಿ ಹೇಳಿಕೆಗೆ ದೆಹಲಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯಿಸಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಎಳಸು ಅಂತೀರಾ? ಯಾರನ್ನ ಎಳಸು ಅಂತ ಬೈದಿದ್ದೀರಿ? ಅಂತಹ ಯುವಕರೇ ಹೊಸ ಬೆಂಗಳೂರು ಕಟ್ಟುತ್ತಾರೆ ಅಂತ ತಿರುಗೇಟು ನೀಡಿದ್ದಾರೆ. ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ಎಳಸು ಅದು ಇದು ಅಂತ ಮಾತನಾಡಿದ್ದಾರೆ. ನಾನು ಬಹಳ ಗೌರವದಿಂದ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಆರ್ಮಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಇಲ್ಲಿರುವಂತ ಎಲ್ಲ ಅಧಿಕಾರಿಗಳು, ದೇಶ ಕಾಯ್ತಾ ಇರುವಂತ ಗಡಿಯಲ್ಲಿ ಹೋರಾಡ್ತಾ ಇರುವಂತವ್ರು ಎಲ್ಲ 22, 23, 24 ವರ್ಷದ ಯುವಕರು. ನೀವು ಯಾರಿಗೆ ಈ ದೇಶದ ಯುವಕರಿಗೆ ಅವಮಾನ ಮಾಡ್ತಾ ಇದ್ದೀರಿ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆ ನಡೆಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಬ್ಬೊಬ್ಬರ ಹೆಸರನ್ನೇ ಕರೆದ ಕೋರ್ಟ್ ಆರೋಪಿಗಳ ಹಾಜರಾತಿ ಖಚಿತಪಡಿಸಿಕೊಳ್ತು. ಆದರೆ ಖುದ್ದಾಗಿ ಆರೋಪಿಗಳನ್ನ ಹಾಜರುಪಡಿಸಲು ದರ್ಶನ್ ಪರ ವಕೀಲ ಸುನೀಲ್ ಮನವಿ ಮಾಡಿದ್ರು. ನಾವು ಆರೋಪಿಗಳಿಗೆ ಯಾವುದೇ ಸೂಚನೆಗಳನ್ನ ನೀಡಲಾಗಿಲ್ಲ. ದೋಷಾರೋಪ ಪಟ್ಟಿಯನ್ನ ಕೋರ್ಟ್ ಒಪ್ಪಿಬಿಟ್ರೆ ಸಮಸ್ಯೆ ಆಗಲಿದೆ. ಮತ್ತೊಂದು ದಿನಾಂಕ ನಿಗದಿಪಡಿಸಲು ದರ್ಶನ್ ಪರ ವಕೀಲ ಮನವಿ ಮಾಡಿದ್ರು. ಇದಕ್ಕೊಪ್ಪಿದ ಕೋರ್ಟ್ ಶನಿವಾರ ಜೈಲಿಗೆ ತೆರಳಿ ಆರೋಪಿಗಳಿಗೆ ಸೂಚನೆ ನೀಡಲು ಅವಕಾಶ ಕೊಟ್ಟಿದೆ. ನವೆಂಬರ್ 3ಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸೂಚಿಸಿದ ಕೋರ್ಟ್ ವಿಚಾರಣೆ ನವೆಂಬರ್ 3ಕ್ಕೆ ಮುಂದೂಡಿದೆ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಮತ್ತು ಪವಿತ್ರ ಗೌಡ 10 ವರ್ಷದ ಹಿಂದೆಯೇ ಮದುವೆ ಆಗಿದ್ರು ಎನ್ನಲಾದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಈ ಫೋಟೋದಲ್ಲಿ ಪವಿತ್ರ ಗೌಡ ವೈಟ್ ಅಂಡ್ ಮರೂನ್ ಬಾರ್ಡರ್ನ ರೇಷ್ಮೆ ಸೀರೆ ಧರಿಸಿ ಕತ್ತಲ್ಲಿ ಅರಿಶಿಣ ದಾರದ ತಾಳಿ ಕಂಡು ಬಂದಿದೆ. ದರ್ಶನ್ ಮದುಮಗನಂತೆ ವೈಟ್ ಅಂಡ್ ವೈಟ್ ಉಡುಪನ್ನ ಧರಿಸಿರುವ ಈ ಫೋಟೋಗಳನ್ನ 10 ವರ್ಷದ ಹಿಂದೆ ತೆಗೆದಿದ್ದು ಎನ್ನಲಾಗಿದೆ. ಈ ಫೋಟೋಗಳ ರೀಲ್ಸ್ ಹೊರಬರ್ತಾ ಇದ್ದಂತೆ ದರ್ಶನ್ ಪವಿತ್ರ ಮದುವೆ ಆಗಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ. ಇನ್ನೊಂದು ವಿಚಾರ ಅಂದ್ರೆ ನಟ ದರ್ಶನ್ ಪುತ್ರ ವಿನೀಶ್ ಬರ್ತ್ಡೇ ದಿನವೇ ಈ ಫೋಟೋಗಳನ್ನ ವೈರಲ್ ಮಾಡಲಾಗಿದೆ. ಇತ್ತ ಮಗನ ಹುಟ್ಟುಹಬ್ಬಕ್ಕೆ ದರ್ಶನ್ ಜೊತೆಗಿರುವ ಫೋಟೋವನ್ನ ಪೋಸ್ಟ್ ಮಾಡಿರುವ ಅಮ್ಮ ವಿಜಯಲಕ್ಷ್ಮಿ, ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನ ಎದುರಿಸಿ ನಿಂತಿರುವುದು ನನಗೆ ಹೆಮ್ಮೆ ತಂದಿದೆ ಅಂತ ಬರೆದುಕೊಂಡಿದ್ದಾರೆ.
ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದ ಪ್ರಕರಣದಲ್ಲಿ ಸೌಜನ್ಯಪರ ಹೋರಾಟಗಾರ ತಿಮ್ಮರೋಡಿ ಮತ್ತು ಟೀಮ್ ಬಂಧನ ಭೀತಿಯಿಂದ ಪಾರಾಗಿದೆ. ಪ್ರಕರಣದಲ್ಲಿ ಈ 4 ವಿಚಾರಣೆಗೆ ಕರೆದು ಬಂಧಿಸುವ ಪ್ಲಾನ್ ಎಸ್ಐಟಿ ಮಾಡಿತ್ತು ಅಂತ ಹೇಳಲಾಗ್ತಿದೆ. ಸುಜಾತಾ ಭಟ್ನ ಸಾಕ್ಷಿಯಾಗಿ ಮಾಡಿ ಮಹೇಶ್ ತಿಮ್ರೋಡಿ, ವಿಠಲಗೌಡ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಬಂಧಿಸುವ ಪ್ಲಾನ್ ಮಾಡಲಾಗಿತ್ತು ಎನ್ನಲಾಗಿದೆ. ಆದರೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರಿಂದ ತಿಮ್ರೋಡಿ ಟೀಮ್ ಬಚಾವಾಗಿದೆ. ನವೆಂಬರ್ 12ರಂದು ಹೈಕೋರ್ಟ್ನಲ್ಲಿ ಮುಂದಿನ ವಿಚಾರಣೆ ನಡೆಯಲಿದೆ. ಅಲ್ಲಿವರೆಗೂ ಎಸ್ಐಟಿ ಕಾರ್ಯಾಚರಣೆಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಮತ್ತೊಂದೆಡೆ ನನ್ನ ಮಗಳ ಶವ ಹುಡುಕಿಕೊಡಿ ಅಂತ ವೃದ್ಧೆ ಸುಜಾತಾ ಭಟ್ ದಾಖಲಿಸಿದ್ದ ಅನನ್ಯ ಭಟ್ ಕೇಸ್ ತನಿಖೆಯನ್ನ ಎಸ್ಐಟಿ ಅಂತ್ಯಗೊಳಿಸಿದೆ. ಜಯಂತ್, ಮಟ್ಟಣ್ಣನವರ್ ಸೇರಿ ಹಲವರ ಒತ್ತಡದಿಂದ ಸುಳ್ಳು ದೂರು ನೀಡಿದ್ದಾಗಿ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಪ್ರಿಯಕರ ಮತ್ತು ಆತನ ಸ್ನೇಹಿತರ ಜೊತೆ ಸೇರಿ ಅಮ್ಮನನ್ನೇ ಮಗಳು ಹತ್ಯೆ ಮಾಡಿದ ಭೀಕರ ಕೃತ್ಯ ಬೆಂಗಳೂರಿನಲ್ಲಿ ನಡೆದಿದೆ. ಅಕ್ಟೋಬರ್ 25ರಂದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ 34 ವರ್ಷದ ನೇತ್ರಾವತಿ ಕೊಲೆ ಮಾಡಲಾಗಿದೆ. ಶನಿವಾರ ರಾತ್ರಿ ಪ್ರಿಯಕರ ಮತ್ತು ಆತನ 3 ಸ್ನೇಹಿತರ ಜೊತೆ ಪುತ್ರಿ ಮನೆಗೆ ಬಂದಿದ್ಲು. ಇದನ್ನ ಕಂಡು ತಾಯಿ ಬೈದಿದ್ರು. ಇದರಿಂದ ಕೋಪಗೊಂಡ ಮಗಳು ಮತ್ತು ಸ್ನೇಹಿತರು ಜಗಳ ತೆಗೆದು ನೇತ್ರಾವತಿ ಬಾಯಿ ಮುಚ್ಚಿ ಟವೆಲ್ನಿಂದ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಬಳಿಕ ನೇತ್ರಾವತಿ ಕುತ್ತಿಗೆಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತು ಹಾಕಿ ಆತ್ಮಹತ್ಯೆ ಕಥೆ ಸೃಷ್ಟಿಸಿ ಎಸ್ಕೇಪ್ ಆಗಿದ್ದಾರೆ. ತಾಯಿ ನೇತ್ರಾವತಿ ಶವ ಸಂಸ್ಕಾರಕ್ಕೂ ಮಗಳು ಬಂದಿಲ್ಲ. ಇದರಿಂದ ಅನುಮಾನಗೊಂಡು ಮಗಳು ನಾಪತ್ತೆಯಾಗಿದ್ದಾಗಿ ದೊಡ್ಡಮ್ಮ ದೂರು ನೀಡಿದ್ದು ಪೊಲೀಸರು ಪರಿಶೀಲಿಸಿದಾಗ ಪ್ರಿಯಕರ ಮತ್ತು ಗ್ಯಾಂಗ್ನಿಂದ ಕೊಲೆ ಮಾಡಿದ ರಹಸ್ಯ ಬಯಲಾಗಿದೆ. ಶಿವಮೊಗ್ಗ ತೀರ್ಥಹಳ್ಳಿಯ ಶಂಕರಹಳ್ಳಿ ಗ್ರಾಮದಲ್ಲಿ ಗೃಹಿಣಿಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ವಿಷ ಕುಡಿದಿದ್ದಾರೆ ಅಂತ 30 ವರ್ಷದ ಪೂಜಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಪೂಜಾ ಮೃತಪಟ್ಟಿದ್ದಾರೆ. ಇತ್ತ ಮೃತಪಟ್ಟ ಪೂಜಾ ಪತಿ ಶರತ್ ಮತ್ತು ಆತನ ಕುಟುಂಬದ ವಿರುದ್ಧ ಪೂಜಾ ಪೋಷಕರು ಕೊಲೆ ಆರೋಪ ಮಾಡಿದ್ದಾರೆ. ಮಗಳಿಗೆ ಕಳೆನಾಶಕ ಕೊಟ್ಟು ಕೊಲೆಗೈದಿದ್ದಾರೆ. 3 ವರ್ಷದ ಹಿಂದಷ್ಟೇ ಪೂಜಾ ಮದುವೆಯಾಗಿತ್ತು. ಆದ್ರೆ ವರದಕ್ಷಿಣೆಗಾಗಿ ಪೀಡಿಸಿ ಪೂಜಾ ಮೇಲೆ ಹಲ್ಲೆ ನಡೆಸಿ ಪತಿ ಶರತ್, ಮಾವ, ಅತ್ತೆ, ಶರತ್ ಸಹೋದರಿ ಕೊಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪೂಜಾ ಪತಿ ಶರತ್ ಹಾಗೂ ಮಾವನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ವೈದ್ಯ ಮಹೇಂದ್ರ ರೆಡ್ಡಿಯಿಂದ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಪ್ರಕರಣ ಸಂಬಂಧ ಪೊಲೀಸರು 8ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆಸಿದ್ದಾರೆ. ಫೋನ್ ರಿಟ್ರೀವ್ ವೇಳೆ ಮಹೇಂದ್ರ ರೆಡ್ಡಿ ಮುಂಬೈ ಮೂಲದ ಮಹಿಳೆಯರು ವೈದ್ಯ ಸ್ನೇಹಿತನ ಸಂಪರ್ಕದಲ್ಲಿ ಇದ್ದಿದ್ದು ಗೊತ್ತಾಗಿದೆ. ಹೀಗಾಗಿ ಮಹೇಂದ್ರನ ಪ್ರೇಯಸಿ ಸೇರಿದಂತೆ 5ಕ್ಕೂ ಹೆಚ್ಚು ಮಹಿಳೆಯರ ವಿಚಾರಣೆ ನಡೆಸಲಾಗಿದೆ. ಅಲ್ಲದೆ ಮಹೇಂದ್ರ ರೆಡ್ಡಿ ವೈದ್ಯ ಸ್ನೇಹಿತನಾಗಿದ್ದ ಅನಸ್ತೇಶಿಯಾ ಎಕ್ಸ್ಪರ್ಟ್ ನನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ನನಗೇನು ಗೊತ್ತಿಲ್ಲ, ನಾನು ಯಾವುದನ್ನೂ ಆತನಿಗೆ ಹೇಳಿಕೊಟ್ಟಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಅಂತ ವೈದ್ಯ ಸ್ನೇಹಿತ ಹೇಳಿದ್ದಾನೆ ಎನ್ನಲಾಗಿದೆ. ಸದ್ಯ ಪೊಲೀಸರು ಮಹೇಂದ್ರನ ಐಫೋನ್ ಅನ್ನ ಹೈದರಾಬಾದ್ನ ಟೆಕ್ನಿಕಲ್ ಸೆಲ್ಗೆ ಕಳಿಸಿ ಮೊಬೈಲ್ನಲ್ಲಿರುವ ಡೇಟಾ ತೆಗೆಯಲು ಮುಂದಾಗಿದ್ದಾರೆ. ಮೊಬೈಲ್ನಲ್ಲಿ ಡಿಲೀಟ್ ಆದ ಅಂಶಗಳ ಪತ್ತೆಗೆ ಮುಂದಾಗಿದ್ದಾರೆ. ಈ ಸಂಬಂಧ ಹಿರಿಯ ಅಧಿಕಾರಿಗಳ ಜೊತೆಗೆ ಪೊಲೀಸರು ಚರ್ಚೆ ನಡೆಸಿದ್ದಾರೆ. ಸವಿತಾ ಸಮಾಜದ ಬಗ್ಗೆ ಸಿಟಿ ರವಿ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ತುಮಕೂರು ನಗರದ ಡಿಸಿ ಕಚೇರಿ ಮುಂದೆ ಸಿಟಿ ರವಿ ನಾಲಿಗೆ ಕತ್ತರಿಸುವ ಫೋಟೋ ಹಿಡಿದು ಪ್ರತಿಭಟಿಸಲಾಗಿದೆ. ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನ ರದ್ದುಪಡಿಸಲು ಆಗ್ರಹಿಸಿದ್ದಾರೆ. ಸಿಟಿ ರವಿಯವರ ಸದಸ್ಯತ್ವ ರದ್ದು ಮಾಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಮುದಾಯದ ವಿರುದ್ಧ ದ್ವೇಷ ಹರಡುವ ಪೋಸ್ಟ್ ಹಂಚಿಕೊಂಡ ಹಿನ್ನೆಲೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಶರಣ್ ಪಂಪ್ವೆಲ್ ವಶಕ್ಕೆ ಪಡಿತಾ ಇದ್ದಂತೆ ಕದ್ರಿ ಪೊಲೀಸ್ ಠಾಣೆಗೆ ಆಗಮಿಸಿದ ಬಿಜೆಪಿ ನಾಯಕರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಠಾಣೆ ಬಳಿ ಆಗಮಿಸಿದ್ರು. ಯಾವುದೇ ನೋಟಿಸ್ ನೀಡದೆ ಹಿಂದೂ ಮುಖಂಡನನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಬಳಿಕ ಪೊಲೀಸರು ಶರಣ್ ಪಂಪ್ವೆಲ್ ಅವರನ್ನ ಡಿಸಿಪಿ ಕಚೇರಿಗೆ ಕರೆದೊಯ್ದು ಮುಚ್ಚಳಿಕೆ ಬರೆಸಿಕೊಂಡು ಕಳಿಸಿದ್ದಾರೆ. ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಶರಣ್ ಪಂಪ್ವೆಲ್ ಅವರು ಯಾವುದೇ ರೀತಿಯ ಪೋಸ್ಟನ್ನು ಹಾಕಿಲ್ಲ. ಅವರು ಕೇವಲ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳುವ ಕಾರಣ ಈ ರೀತಿಯ ನೀವು ಕಾನೂನನ್ನು ಉಲ್ಲಂಘನೆ ಮಾಡಿ, ಸುಪ್ರೀಂ ಕೋರ್ಟ್ನ ಆದೇಶಗಳು ಕೂಡ ಉಲ್ಲಂಘನೆ ಮಾಡಿ ನೀವು ಅವರನ್ನು ಕರ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ನಮ್ಮ ಸಂಘಟನೆ ಆಗಿರ್ಬೋದು, ನಾವು ವಿರೋಧಿಸ್ತೇವೆ. ನವೆಂಬರ್ನಲ್ಲಿ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾರಾ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನಿನಗೆ ಅವ್ರು ಹೇಳಿದ್ರ ಅಂತ ಮಾಧ್ಯಮದವರಿಗೆ ಸಿಎಂ ಸಿದ್ದರಾಮಯ್ಯ ಮರುಪ್ರಶ್ನೆ ಮಾಡಿದ್ದಾರೆ.
ಡಿ.ಕೆ. ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ. ನಿನ್ಗೆ ಹೇಳಿದ್ರೇನೆ ನಿನ್ಗೇನ್ ಗೊತ್ತಾಯ್ತು? ನಿನ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಇಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಇತ್ತ ಚಿತ್ರದುರ್ಗದಲ್ಲಿ ಜಮೀರ್ ಅಹಮದ್ ಖಾನ್ ಮುಂದಿನ ಡಿಸಿಎಂ ಅಂತ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹೀಗೆ ಘೋಷಣೆ ಕೂಗಿದ ಎಸ್ಡಿಪಿಐ ಮುಖಂಡ ದಲಿತ ಮುಖಂಡ ಶ್ರೀನಿವಾಸ್ಗೆ ಸಚಿವ ಜಮೀರ್ ಅಹಮದ್ ಮುತ್ತು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಚಿವ ಪ್ರಿಯಾಂಕ್ ಖರ್ಗೆ ಹೋರಾಟ ನಡೆಸುತ್ತಿದ್ದಾರೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೇಶದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಎಂದಿದ್ದಾರೆ. ದೇಶದಲ್ಲಿ ಹೆಚ್ಚಿನ ವಿವಾದಗಳು ಮತ್ತು ಕಾನೂನು ಸುವ್ಯವಸ್ಥೆ ಹಾಳಾಗ್ತಿರೋದೇ ಆರ್ಎಸ್ಎಸ್ ಹಾಗೂ ಬಿಜೆಪಿಯಿಂದ ಅಂತ ಖರ್ಗೆ ಆರೋಪಿಸಿದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದಿರುವ ಮಲ್ಲಿಕಾರ್ಜುನ ಖರ್ಗೆ ದೇಶದಲ್ಲಿ ಮೊದಲು ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅಂತ ಹೇಳಿಕೆ ನೀಡಿದ್ದಾರೆ. वैयक्तिक विचार है और मैं खुल के बोलूंगा, लगाना चाहिए, क्योंकि ये वल्लभ भाई पटेल जो चीजें हमारे सामने रखी है, अगर उसको मर्यादा प्रधानमंत्री देते हैं, शाह देते हैं, तो इसको होना चाहिए. क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और आरएसएस की वजह से. ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಎನ್ಡಿಎ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಬಿಹಾರ ಸಿಎಂ ನಿತೀಶ್ ಕುಮಾರ್ ಪಾಟ್ನಾದಲ್ಲಿ ಎನ್ಡಿಎ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಬಿಹಾರದಲ್ಲಿ ತಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಎನ್ಡಿಎ ಭರವಸೆ ನೀಡಿದೆ. 1 ಕೋಟಿ ಮಹಿಳೆಯರನ್ನ ಲಖ್ಪತಿ ದೀದಿಯನ್ನಾಗಿ ಮಾಡುತ್ತೇವೆ. ಪ್ರತಿ ಮನೆಗೆ 150 ಯೂನಿಟ್ ಉಚಿತ ವಿದ್ಯುತ್ ನೀಡುತ್ತೇವೆ. ಚಾಲಕರಿಗೆ 4 ಲಕ್ಷ ರೂಪಾಯಿಗಳ ಜೀವ ವಿಮೆ. ರಾಜ್ಯದಲ್ಲಿ 7 ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಭರವಸೆ ನೀಡಲಾಗಿದೆ. ಇನ್ನು ನವೆಂಬರ್ 2ರಂದು ಪ್ರಧಾನಿ ಮೋದಿ ಪಾಟ್ನಾದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಕುಡಿಯುವ ನೀರಿಗಾಗಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸುವಂತಿಲ್ಲ. ಪ್ಲಾಸ್ಟಿಕ್ ಬದಲಾಗಿ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ಬಾಟಲ್ ಬಳಸುವಂತೆ ಸಿಎಂ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ. ಈ ಬಗ್ಗೆ ಎಲ್ಲ ಇಲಾಖಾ ಮುಖ್ಯಸ್ಥರಿಗೂ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ನಂದಿನಿ ತಿನಿಸುಗಳನ್ನೇ ಬಳಸುವಂತೆ ಆದೇಶ ಮಾಡಲಾಗಿದೆ. 2025ರ ಮಹಿಳಾ ಏಕದಿನ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ತಂಡ ಜಯಭೇರಿ ಬಾರಿಸಿದೆ. ಭಾರತದ ಆಟಗಾರ್ತಿ ಜೆಮಿಮಾ ರೋಡ್ರಿಗಸ್ ಶತಕ ಬಾರಿಸುವ ಮೂಲಕ ಗೆಲುವಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಕಳೆದ ಬಾರಿ ವಿಶ್ವಕಪ್ ತಂಡದಿಂದ ಹೊರಗುಳಿದಿದ್ದ ಜೆಮಿಮಾ ಕಠಿಣ ಶ್ರಮದಿಂದ ಈ ಬಾರಿ ಸ್ಥಾನ ಗಿಟ್ಟಿಸಿಕೊಂಡಿದ್ರು. 3ನೇ ಕ್ರಮಾಂಕದಲ್ಲಿ ಮೈದಾನಕ್ಕಿಳಿದ ಜೆಮಿಮಾ ಅಮೋಘ ಬ್ಯಾಟಿಂಗ್ ಮೂಲಕ 7 ಬಾರಿ ಚಾಂಪಿಯನ್ ಆಗಿದ್ದ ಆಸ್ಟ್ರೇಲಿಯಾ ತಂಡಕ್ಕೆ ಸೋಲಿನ ರುಚಿ ತೋರಿಸಿದ್ದಾರೆ. ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸಿ ವಿಶ್ವಕಪ್ ಫೈನಲ್ ಪ್ರವೇಶಿಸಿದ ಭಾರತದ ಮಹಿಳಾ ತಂಡವನ್ನ ರನ್ ಮಷಿನ್ ಕೊಹ್ಲಿ ಅಭಿನಂದಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಕೊಹ್ಲಿ ಜೆಮಿಮಾ ರೋಡ್ರಿಗಸ್ ಆಟವನ್ನ ಕೊಂಡಾಡಿದ್ದಾರೆ. ಇದು ನಿಜವಾದ ಪ್ರದರ್ಶನ, ಉತ್ತಮವಾಗಿ ಆಡಿದ ಟೀಂ ಇಂಡಿಯಾ ಅಂತ ಶ್ಲಾಘಿಸಿದ್ದಾರೆ.